ಆದ್ರೆ ಈ ಒಂದು ತಾಲೂಕಲ್ಲಿ ಅಭಿವೃದ್ಧಿ ಇನ್ನೂ ಅಷ್ಟು ಮೇಲೆ ರೀಚ್ ಆಗ್ತಾ ಇಲ್ಲ. ಯಾಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟರಂತ ಸಂವಿಧಾನ, ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟರಂತ ಸಂವಿಧಾನ ಅವ್ರಿಗೆ ಯಾರು ಗೌರವ ಕೊಡಲ್ವೋ ಯಾವ ಕಾರಣಕ್ಕೂ ಉದ್ಧಾರಕ ಆಗಲ್ಲ. ಯಾಕೆ ಉದಾಹರಣೆ ಹೇಳ್ತೀನಿ ಅಂದ್ರೆ, ಈ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನ ಕಟ್ಟಿದ್ದಾರೆ. ಇಲ್ಲಿ ಆ ಅಂಬೇಡ್ಕರ್ ಭವನ ಇದುವರೆಗೂ ಉದ್ಘಾಟನೆ ಆಗಿಲ್ಲ. ಆ ಅಂಬೇಡ್ಕರ್ ಭವನ ಏನಕ್ಕೆ ಯೂಸ್ ಆಗ್ತಾ ಇದೆ? ಏನಕ್ಕೆ ಯೂಸ್ ಆಗ್ತಾ ಇದೆ? ಕುಡಿಯೋದಕ್ಕೆ, ಜೂಜಾಡೋದಕ್ಕೆ, ಎಣ್ಣೆ ಹೊಡೆಯಕ್ಕೆ. ಆ ಬಾಟಲ್ ಅಲ್ಲಿ ಹೋಗಿ ನೋಡಿದ್ರೆ ಸುಮಾರು ಒಂದು 500 ಬಾಟ್ಲುಗಳು ಸಿಗುತ್ತೆ. ಎಷ್ಟು? 500 ಬಾಟ್ಲು ಸಂಜೆ ಹೊತ್ತು ಕುಡಿದು ಅಲ್ಲಿ ಹಾಕ್ತಾ ಇದ್ದಾರೆ. ನಾವು ಹೋಗಿ ನಮ್ಮ ಸಿದ್ಧಾರ್ಥಾನಂದ್, ನಾವು ಕೆಲವರು ಮುಖಂಡರುಗಳೆಲ್ಲ ಮೊನ್ನೆ ಹೋಗಿ ಆ ಜಾಗ ನೋಡಿದ್ಮೇಲೆ ಅಲ್ಲೆಲ್ಲ ಬಾಟ್ಲುಗಳು ಎಲ್ಲ ಕುಡ್ದೆ ಹಾಕಿದ್ದಾರೆ. ಕುಡಿಯೋದಕ್ಕೆ ಅಡ್ಡ ಮಾಡ್ಕೊಂಡಿದ್ದಾರೆ. ಅಲ್ಲಿರಂತ ಸುತ್ತಮುತ್ತ ಇರೋಂಥ ಬಾಟ್ಲುಗಳೆಲ್ಲ ಹೊಡೆದಾಕಿದ್ದಾರೆ. ಕುಡ್ದೆ ಅಲ್ಲೇ ಹೊಡೆದು ಅಲ್ಲೇ ಬಿಸಾಕ್ಬಿಟ್ಟು ಬರ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಅಂತೂ ಹೊಸ ಬಿಲ್ಡಿಂಗ್, ಅದು ನಾಳೆ ಬಿದ್ದೋಗುತ್ತೇನೋ ಆ ಮಟ್ಟಕ್ಕೆ ಆಗಿದೆ. ಅಷ್ಟು ಗಲೀಜಾಗಿದೆ. ಅಷ್ಟು ಗಲೀಜಾಗಿ ಇಟ್ಕೊಳ್ಳಂತ ಇಲ್ಲಿ ಶಾಸಕರಾದಂತವರು ಪ್ರತಿನಿತ್ಯ ಇದೇ ರೋಡಲ್ಲಿ ಓಡಾಡಬೇಕು. ದಿನಕ್ಕೆ 3 ಸರಿ 4 ಸರಿ 5 ಸರಿ ಯಾವ ರೋಡಲ್ಲಿ ಓಡಾಡ್ಬೇಕು? ಸ್ಥಳೀಯವಾಗಿರೋರು ಇದೇ ರೋಡಲ್ಲಿ ಓಡಾಡ್ಬೇಕು. ಆ ಭವನ ಕಾಣಿಸ್ತಾ ಇಲ್ಲ ಅವ್ರಿಗೆ. ಆ ಭವನ ಕಾಣಿಸಿದ್ರೆ ಇಷ್ಟೊಂದು ಉದ್ಘಾಟನೆ ಮಾಡ್ಬೇಕಲ್ವಾ? ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದ್ರು ಮಾಡ್ಬೇಕಲ್ವಾ? ಏನಕ್ಕೆ ನಾವು ಕಟ್ತೀವಿ ಅದನ್ನೆಲ್ಲ? ಸರ್ಕಾರ ದುಡ್ಡು ಏನಕ್ಕೆ ನಾವು ಬಳಸ್ತೀವಿ? ಜನಕ್ಕೆ ಯಾರಿಗಾನ ಅನುಕೂಲ ಆಗ್ಲಿ, ಮಕ್ಕಳಿಗೆ ಅನುಕೂಲ ಆಗ್ಲಿ, ಇಲ್ಲಿರುವಂತವ್ರಿಗೆ ಸ್ಥಳೀಯರಿಗೆ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಮಾಡ್ತೀವಿ. ಆ ಮಾಡೋದನ್ನ ಜನಕ್ಕೆ ಅನುಕೂಲ ಆಗಿಲ್ಲ ಅಂದ್ರೆ ಮಾಡಿ ಅನ್ನೋ ಪ್ರಯತ್ನ. ಮಾಲೂರಲ್ಲಿ, ಮಾಲೂರು ಟೌನ್ ಅಲ್ಲಿ ಸುಮಾರು 20 ವರ್ಷ ಆಗಿತ್ತು ಅಂಬೇಡ್ಕರ್ ಭವನ ಕಟ್ಟಿ. ಇದುವರೆಗೂ ಅದು ಉದ್ಘಾಟನೆ ಆಗಿ ಅದು ಜನಕ್ಕೆ ಯಾರು ಯೂಸ್ ಆಗ್ತಾ ಇರಲಿಲ್ಲ. ನಾವು ಕಳೆದ 3 ವರ್ಷಕ್ಕೆ ಹಿಂದೆ ಹೋಗಿ ನೋಡಿದಾಗ ಅಲ್ಲಿ ಎಲ್ಲ ಕಿಟಕಿಗಳು ಹೊಡೆದೋಗಿದೆ, ಗಾಜುಗಳು ಹೊಡೆದೋಗಿದೆ, ಫುಲ್ ಅಲ್ಲಿ ಇರೋಂಥ ನೀರಿನ ವ್ಯವಸ್ಥೆಗಳಿಲ್ಲ, ಪೂರ್ತಿ ಅದು ಕೂಡ ಕುಡಿಯೋದಕ್ಕೆ ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ರು. ಇವತ್ತು ಪ್ರತಿನಿತ್ಯ ನಾವು ಅದನ್ನ ರೆಡಿ ಮಾಡಿ ಕೊಟ್ಟ ಮೇಲೆ ಇವತ್ತು ಜನಕ್ಕೆ ಅದು ಅನುಕೂಲ ಆಗ್ತಾ ಇದೆ. ಪ್ರತಿನಿತ್ಯ ಯಾವುದೋ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ, ನಾಮಕರಣಗಳು ಮಾಡ್ತಾರೆ, ಮದುವೆಗಳು ಮಾಡ್ಕೊಂತಾರೆ, ಹಲವಾರು ಕಾರ್ಯಕ್ರಮಗಳು ಇವತ್ತು ಮಾಡ್ಕೊಂತ ಇದಾರೆ. ಆ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗ್ಬೇಕಲ್ಲ. ನಮ್ಮ ಸರ್ಕಾರ ದುಡ್ಡು ನಾವು ತಂದ ಮೇಲೆ ಅದು ಏನಾದ್ರು ಒಂದು ಯೋಜನೆ ಮಾಡಿದ್ಮೇಲೆ ಅದು ಜನಕ್ಕೆ ಅನುಕೂಲ ಆಗ್ಬೇಕು. ಆ ಅನುಕೂಲ ಆಗಿಲ್ಲ ಅಂದ್ರೆ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ತಾಲೂಕಲ್ಲಿರುವಂತ ದನಿಗಳು ಇದನ್ನೆಲ್ಲ ಗುರುತಿಸಬೇಕು. ಯಾವೆಲ್ಲ ಅನುದಾನಗಳು ಬಂದಿದೆ ಮಾಲೂರು ತಾಲೂಕಿಗೆ, ಅದು ಬಳಕೆ ಆಗ್ತಾ ಇದೆಯಾ ಇಲ್ವೋ, ಸುಮ್ಮನೆ ಕಟ್ಬಿಟ್ಟು ನಿಂತಿದ್ಯಾ ಅಂತ ನೋಡ್ಬೇಕಲ್ವಾ? ಆ ನೋಡಂತ ಕೆಲಸ ಮಾಡ್ಬೇಕು. ನಾನು ಸ್ಥಳೀಯವಾಗಿರೋರು ಅಂತಂದವ್ರಿಗೆ ಅವ್ರ ಮುಖ್ಯವಾಗಿ ಗೊತ್ತಾಗಬೇಕಲ್ಲ. ಇವೆಲ್ಲ ದಿನಕ್ಕೆ 4 ಸರಿ ಓಡಾಡ್ತಾರೆ. ಇಲ್ಲ ಯಾಕೆ ಅಂಬೇಡ್ಕರ್ ಭವನ ಕಾಣಿಸ್ತಾ ಇಲ್ಲ? ಯಾಕೆ ಅದನ್ನ ಇನ್ನು ಇದುವರೆಗೂ ಉದ್ಘಾಟನೆ ಆಗಿಲ್ಲ? ಯಾಕೆ ಅದನ್ನ ಕುಡಿಯೋದಕ್ಕೆ ಬಿಟ್ಟಿದ್ದೀರಾ ಆ ಜಾಗದಲ್ಲಿ? ಹಾಗಾಗಿ ಇದನ್ನೆಲ್ಲ ಜನರು ಎಚ್ಚೆತ್ಕೊಬೇಕು. ನಮ್ಗಲ್ಲಿ ಕಟ್ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ದು ನಾವು ಕೂಡ ರಕ್ಷಣೆ ಮಾಡಬೇಕು. ಅಲ್ಲಿ ಏನ್ ಬೇಕು ಅನುಕೂಲ ಆಗ್ಬೇಕು ಅಂತದನ್ನ ನೋಡಿ ಖಂಡಿತ ಈ ಭಾಗದ ಮುಖಂಡರು ಕೂಡ ಅದನ್ನ ಎಚ್ಚರಿಕೆ ವಹಿಸ್ತಾ ಅದನ್ನ ಲೈಬ್ರರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಆನಂದ್ ಅವರು ಹೇಳಿದ್ದಾರೆ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಖಂಡಿತವಾಗಿ ಅದು ಆದಷ್ಟು ಬೇಗ ಮಕ್ಕಳಿಗೆ ಅನುಕೂಲ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ತಮಗೆ ತಿಳಿಸ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟ ನಾನು